ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ನಿಮ್ಮನ್ನ ಒಂದು ವಿಶೇಷವಾಗಿರುವಂತಹ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ನಿಮ್ಗೆಲ್ಲರಿಗೂ ಈ ಮನೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮನೆ ಚಿಕ್ಕದಾಗಿದ್ರೆ ಏನು, ಮನಸ್ಸು ದೊಡ್ಡದಾಗಿರ್ಬೇಕಲ್ವಾ? ಸಿಟಿಯಲ್ಲಿರುವಂತಹ ಜನರಿಗೆ ವೀಕೆಂಡ್ ಬಂತು ಅಂತಂದರೆ ಹೋಮ್ ಸ್ಟೇ ಆಗಿರ್ಬೋದು, ಹಟ್ ಆಗಿರ್ಬೋದು, ಹೀಗೆ ವೀಕೆಂಡ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಸಾಕಷ್ಟು ಜಾಗಗಳನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲೊಬ್ಬರು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ತುಂಬ ವರ್ಷಗಳ ಕಾಲ ಬೆಂಗಳೂರಲ್ಲಿ ಇದ್ದಂಥವ್ರು, ಆದರೆ ಬೆಂಗಳೂರು ಲೈಫ್ ಬೋರ್ ಆಗಿ ಆರೋಗ್ಯಕರವಾಗಿರುವಂತಹ ಜೀವನವನ್ನು ನಡೆಸಬೇಕು, ಆರೋಗ್ಯಕರವಾಗಿರುವಂತಹ ಜೀವನವನ್ನು ಮುಂದಿನ ಫ್ಯೂಚರ್ಗೆ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಂಡ್ಯ ಜಿಲ್ಲೆಯ ಅಲಗೂರು ಸಮೀಪ ಇರುವಂತಹ ಟಿಕೆ ಹಳ್ಳಿಯಲ್ಲಿ ಎತ್ತಿನ ಗಾಣವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಒಂದು ಹಟ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವರ ಕ್ರಿಯೇಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸಾಕಷ್ಟು ಕ್ರಿಯೇಟಿವಿಟಿಯಿಂದ ಒಂದು ಹಟ್ಟನ್ನು ನಿರ್ಮಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಾವಯವ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡ್ಕೊಡೋದಕ್ಕೆ ಸಾಕಷ್ಟು ಕುತೂಹಲ ಇದೆ. ಹಾಗೆ ಈ ಹಟ್ಟನ್ನು ತೋರಿಸೋದಕ್ಕೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ನಿಮಗೂ ಕೂಡ ಈ ಕ್ಯೂರಿಯಾಸಿಟಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಹಾಗಾದರೆ ಲೇಟ್ ಮಾಡೋದು ಬೇಡ, ಬನ್ನಿ ಹಟ್ಟೊಳಗಡೆ. ಸೊ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ, ಹಟ್ಟಿದು ವೀಕೆಂಡ್ ಬಂತು ಅಂತಂದರೆ ಸಾಕು, ಸಾಮಾನ್ಯವಾಗಿ ಎಲ್ಲರೂ ಕೆಲಸಗಳಲ್ಲಿರೋರು ಏನು ಅಂತಂದರೆ ವರ್ಕ್ ಪ್ರೆಷರ್ಗೆ ಹೋಗ್ತಾರೆ. ಏನಾದರೂ ಹೋಮ್ ಸ್ಟೇ ಆಗಿರ್ಬೋದು, ಈ ರೀತಿಯಾದಂಥ ಹಟ್ಟನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಇವರು ಇಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಅವರಿಗೋಸ್ಕರ ಹಟ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸೊ ಎಂಟ್ರೆನ್ಸಲ್ಲಿ ನೋಡ್ತಿದ್ದಂಗೆ ಇಲ್ಲಿ ತೆಂಗಿನಕಾಯಿ ಎಲ್ಲ ಹಾಕಿದ್ದಾರೆ. ಸೊ ಮೇ ಬಿ ಎಣ್ಣೆ ಗಾಣಕ್ಕೆ ಅಂತ ಅನ್ಸುತ್ತೆ. ಬನ್ನಿ ಸರ್ ಒಳಗಡೆ ಇದ್ದಾರೆ, ಮಾತಾಡ್ಸೋಣ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಹಟ್ಟು ತುಂಬಾ ಚೆನ್ನಾಗಿದೆ. ಸರ್ ಕೂಡ ಇಲ್ಲಿ ಜಗಲಿ ಮೇಲೆ ಕೂತಿದ್ದಾರೆ. ಸರ್ ಆರಾಮಾಗಿ ಕೂತಿದ್ದೀರಾ ಜಗಲಿ ಮೇಲೆ? ಸರ್ ನಮಸ್ತೆ. ನಮಸ್ತೆ ಮೇಡಮ್. ಆರಾಮಾಗಿ ಜಗಲಿ ಮೇಲೆ ಕೂತಿದ್ದೀರಾ. ಹಟ್ಟಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಹಟ್ಟನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಬಂದಿದ್ದೀವಿ. ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಇದು ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಲಾಸ್ಟ್ ಟೈಮ್ ಎಲ್ಲ ಇದು ಹಟ್ಟು ತುಂಬ ಜನ ಇಷ್ಟಪಟ್ಟು ಹೋಗಿದ್ದಾರೆ. ಲಾಸ್ಟ್ ಒಂದು ವಿಡಿಯೋನೂ ಬಂದಿದೆ. ಸೊ ಇವಾಗ ಮೇಡಮ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಇಷ್ಟ ಆಗಿದೆ ಹಟ್ಟು. ಅದಕ್ಕೋಸ್ಕರ ನಂದು ಒಂದು ಕಿರು ಪರಿಚಯ ಮಾಡ್ತೀನಿ. ಇದೇನಿಲ್ಲ, ಸಿಂಪಲ್ ಆಗಿರುವಂಥ ಒಂದು ಗರಿ ಶೆಡ್ಡು. ಇದು ಸಿಂಪಲ್ ಆಗಿ ಹಳೆ ಕಾಲದಲ್ಲಿ ಏನಂತಾರಲ್ಲ, ಸಿವಿಲೈಸೇಷನ್ ಸ್ಟಾರ್ಟ್ ಆದಾಗ ಬಂದಂಥ ಇಂಪ್ರೂವೈಸೇಷನಲ್ಲಿ ಇದು ಶೆಡ್ಡು ಒಂದು ಟೈಮಲ್ಲಿ ಎಲ್ಲರೂ ವಾಸ ಮಾಡುವಂಥಕ್ಕೆ ತುಂಬ ಸಪೋರ್ಟಿವ್ ಆಗಿತ್ತು. ಇವಾಗೇನು ಅಂದರೆ ಇದೇ ಶೆಡ್ನ ಇವಾಗ ಏನಂತಾರೆ ಶ್ರೀಮಂತರುಗಳು ಉಳ್ಕೊಳ್ಳೋಕ್ಕೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ರೆಸಾರ್ಟ್ಸು ಅಲ್ಲೆಲ್ಲ ಹೋಗಿ ಪಾಪ ತುಂಬ ಖರ್ಚು ಮಾಡಿ ರಿಲ್ಯಾಕ್ಸ್ ಮಾಡೋಕ್ಕೆ, ಯಾಕೆಂದರೆ ಏನು ವರ್ಕ್ ಪ್ರೆಷರೆಲ್ಲ ರಿಲ್ಯಾಕ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಲ್ಯಾಕ್ಸ್ ಪಾಯಿಂಟ್ ಆಗಿ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಬಟ್ ನಾನು ಇದನ್ನ ನಾನು ಉಳ್ಕೊಳ್ಳೋಕ್ಕೆ ಅಂತಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದು ಏನಿಲ್ಲ, ಇದು ಗರಿ ಶೆಡ್ಡು. ಈ ಏನಿದೆ ತೆಂಗಿನ ಮರದ ಗರಿಯಲ್ಲಿ ಮಾಡಿರುವಂಥ ಶೆಡ್ಡು. ಅದ್ರ ಮೇಲೆ ಇದನ್ನ ದಬ್ಬೆ ಹುಲ್ಲು ಅಂತ ಹೇಳ್ತಾರೆ. ದಬ್ಬೆ ಹುಲ್ಲು ಅಂತ ಹೇಳ್ತಾರೆ. ದಬ್ಬೆ ಹುಲ್ಲು ಇದು ಕಾಡಲ್ಲಿ ಕಾಮನ್ ಆಗಿ ಬೆಳೆಯುತ್ತದೆ. ಈ ಸಂಕ್ರಾಂತಿ ಟೈಮಲ್ಲೇ ಇದು ಆವಾಗಲೇ ಸಿಗೋದು. ಇದು ಆ ನಂತರ ಎಲ್ಲ ಬೆಂಕಿ ಹಾಕೆಲ್ಲ ಸುಟ್ಟಾಕ್ಬಿಡ್ತಾರೆ. ಬಟ್ ಆ ಟೈಮಲ್ಲಿ ನಾವು ತಂದು ಹಾಕ್ತಿದ್ವಿ. ಹಳೆ ಕಾಲದವರೆಲ್ಲ ಉಪಯೋಗಿಸ್ತಾ ಇದ್ದದ್ದು. ಗರಿ ಮೇಲೆ ನಾವು ಆ ದಬ್ಬೆ ಹುಲ್ಲನ್ನ ಹಾಸಿ ಅದನ್ನೆಲ್ಲ ಟೈ ಮಾಡಿದ್ದಾರೆ. ಅಂದರೆ ಇದನ್ನೆಲ್ಲ ಮಾಡೋಕ್ಕೆ ಕುಶಲಕರ್ಮಿಗಳು ಅಂದರೆ ಇದ್ರ ಬಗ್ಗೆ ತಿಳಿದಿರೋರೇ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇವರೆಲ್ಲ ಸಿಗೋದು ಕಷ್ಟ ಆಗುತ್ತೆ. ಸೊ ನಾನು ಇವಾಗ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇರೋದೊಂದೇ ಜೀವನ ಮಾಡಿಬಿಡ್ಬೇಕು ಅನ್ನೋದು ಒಂದು ನನ್ನ ಕಾನ್ಸೆಪ್ಟು. ನಾನು ಅದ್ರ ಪ್ರಕಾರ ಮಾಡ್ಕೊಂಡಿದ್ದೀನಿ ಶೆಡ್ನ. ಸೊ ಬನ್ನಿ ಶೆಡ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಶೆಡ್ ಎಂಟ್ರೆನ್ಸು ಕೂಡ ಬಗ್ಗೆ ಹೋಗಬೇಕು. ಯಾಕೆಂದರೆ ಇದನ್ನ ಆಲ್ಟ್ರ್ ಮಾಡ್ಬೋದಾಗಿತ್ತು. ನಾವು ಸ್ಟ್ರೈಟಾಗಿ ನಡೆಯೋಂಗೆ ಮಾಡ್ಬೋದಾಗಿತ್ತು. ಬಟ್ ಬಗ್ಗು ನಡೆಯೋದು ನಮ್ಮ ಸಂಪ್ರದಾಯ ಅನ್ನೋ ಒಂದು ಕಾರಣಕ್ಕೆ ಬಗ್ಗೆ ಪ್ರತಿಯೊಬ್ಬರು ಮನೆಗೆ ಬರ್ಬೇಕಾದ್ರೆ ಬಗ್ಲೇಬೇಕು ಅಂದ್ಬಿಟ್ಟು ಆ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಬನ್ನಿ ಕೆಳಗಡೆ ಹೋಗೋಣ. ಸೊ ಬನ್ನಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಹಟ್ಟಿಗೆ ವೆಲ್ಕಮ್. ಇದು ನೋಡಿ, ಇದು ಜಗ್ಲಿ ಏನಕ್ಕೆ ಅಂದರೆ ಮಕ್ಳುಗಳು ಆಟಾಡೋಕ್ಕೆ, ಹಿರೀಕರು ಕೂರೋಕ್ಕೆ, ಸ್ನೇಹಿತರುಗಳು ಬಂದು ಕುಂತ್ಕೊಂಡು ಮಾತಾಡೋಕ್ಕೆ, ಒಂದು ಏನು ಅಂದರೆ ಒಂದು ಒಳ್ಳೆ ವಾತಾವರಣ ಇರಲಿ ಅಂದ್ಬಿಟ್ಟು ಇದೊಂದು ಜಗ್ಲಿ ಮಾಡ್ಕೊಂಡಿದ್ದೀವಿ. ಬನ್ನಿ ಮನೆ ಒಳಗಡೆ ಹೋಗೋಣ. ನೋಡಿ, ಇದು ನಂದು ಓಪನ್ ಕಿಚನ್, ಅಡುಗೆ ಮನೆ. ಸದ್ಯಕ್ಕೆ ಇವಾಗ ಅಡುಗೆ ಮನೆ ಆಗಿದೆ. ಮುಂದಿನ ದಿನದಲ್ಲಿ ಸಾವಯವ ಅಡುಗೆ ಮನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದೊಂದೇ ಅಡುಗೆ ಮನೆ ಅಲ್ಲ, ಮುಂದೆ ನಮ್ಮ
ಏನಂತಾರೆ ಗ್ರಾಹಕರು ನಮಗೆ ನಮ್ಮ ನಂಬಿ ಬರುವಂಥ ಗ್ರಾಹಕರ ಮನೆ ಎಲ್ಲ ಸಾವಯವ ಅಡುಗೆ ಮನೆ ಮಾಡಬೇಕು ಅನ್ನೋ ಮುಂದೆ ನಮ್ಮದು ಧ್ಯೇಯ ಇದೆ ಶಿವಜ್ಯೋತಿ ಎತ್ತಿನ ಗಾಣದ ಕಡೆಯಿಂದ. ಸೊ ಮುಂದಿನ ದಿನದಲ್ಲಿ ಅದು ನೋಡೋಣ. ಅದು ಬಿಟ್ಟರೆ ನಿಮಗೆ ನೋಡಿ ಇದು ನಮ್ಮದು ಇದು ಓಪನ್ ದೇವ್ರ ಮನೆ. ಕಂಪ್ಲೀಟ್ ಏನೇನಿದೆ ಎಲ್ಲ ಇದೆ ಶೆಡ್ಡಲ್ಲಿ. ಅಂದರೆ ಎಲ್ಲ ಓಪನ್ ಆಗಿದೆ ಅಷ್ಟೇ. ನೋಡಿ ಆ ದೀಪ ಇದೆಯಲ್ಲ, ಆ ದೀಪನ ನಮ್ಮ ಎತ್ತಿನ ಗಾಣದ ಎಣ್ಣೆಲೆ ತೆಗ್ದು ಅದರಲ್ಲೇ ದೀಪ ಉರಿಸ್ತಾ ಇರೋದು. ಯಾಕೆಂದ್ರೆ ಅದರಲ್ಲಿ ಬಹಳ ವಿಶೇಷತೆ ಇದೆ. ದೀಪದ ಬಗ್ಗೆ ಮಾತಾಡಲೇಬೇಕು ನಾವು ಇವತ್ತು. ಸೊ ದೀಪದಲ್ಲಿ ನಾವು ಏನಕ್ಕೆ ದೀಪದಲ್ಲಿ ಎತ್ತಿನ ಗಾಣದ ಎಣ್ಣೆ ದೀಪ ಹಚ್ಚಬೇಕು ಅಂದರೆ, ಇವಾಗ 2 ಥರ ಹೇಳ್ತಾರೆ. ಆಲ್ರೆಡಿ ತುಂಬ ಜನ ತಿಳಿದವರೆಲ್ಲ ನಾನು ಅವ್ರ ಹತ್ರ ತಿಳ್ಕೊಂಡಿರೋದು ಏನಿದೆ, ಕೊಬ್ಬರಿ ಎಣ್ಣೆಲಿ ದೀಪ ಹಚ್ಚಿದ್ರೆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಎಳ್ಳೆಣ್ಣೆ ಬರುತ್ತೆ, ಎಳ್ಳೆಣ್ಣೆಲಿ ದೀಪ ಉರಿಸಿದ್ರೆ ನೀವು ಏನಂತಾರೆ ದೈವತ್ವ ಅಂದರೆ ದೇವಸ್ಥಾನದಾರ ಆ ಥರ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಮೋರವೆಲ್ ಸೈಂಟಿಫಿಕ್ ಆಗಿ ಅದರಲ್ಲಿ ಬರುವಂಥ ಸ್ಮೋಕು ಕೂಡ ಬ್ರೀತ್ ಮಾಡಿದ್ರೆ ಇದು ತುಂಬ ಕಾಯಿಲೆ ಒಳಗೆ ಅದು ತುಂಬ ಒಳ್ಳೆಯದು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ. ಅಂದರೆ ಹಿರಿಕರುಗಳಲ್ಲಿ ಸಾಂಪ್ರದಾಯಿಕವಾಗಿ ಅವಾಗೆಲ್ಲ ಬಳಸ್ತಾ ಇದ್ರು. ಸೊ ನಾವು ಅದೇ ಥರ ಬಳಸ್ತಾ ಇದ್ದೀವಿ. ಅದು ಬಂದರೆ ನಿಮಗೆ ಬನ್ನಿ ನೋಡಿ, ಇದು ನಾವು ನಮ್ಮ ತೋಟದಲ್ಲೇ ಸಾವಯವದಲ್ಲಿ ಬೆಳೆದಂಥ ಬಾಳೆಗೊನೆ. ಮೇಡಮ್ ಅವ್ರಿಗೆ ಕೊಡ್ತೀನಿ, ಆಮೇಲೆ ಅವ್ರು ಹೇಳ್ತಾರೆ. ಸೊ ಇದು ಏನೂ ಇಲ್ಲ, ಕೆಮಿಕಲ್ ಫ್ರೀ. ನಾವು ಗಾಣದ ಹಿಂಡಿ ಮತ್ತೆ ನಾವು ಹರಳೆಣ್ಣೆ ತೆಗಿತೀವಲ್ಲ ಅದ್ರ ಗಷ್ಟ, ಅಲ್ಲಿ ಬಿಟ್ರೆ ಹಸಿರು ಗೊಬ್ಬರ ಅದು ಹಾಕಿ ಬೆಳೆದಿರೋದು. ಸೊ ಇದನ್ನ ಹಣ್ಣು ಮಾಡಕ್ಕೆ ಪೌಡರು ಕೆಮಿಕಲ್ ಯೂಸ್ ಮಾಡ್ತಾರೆ, ನಾವೇನು ಮಾಡಿಲ್ಲ. ಅದು ಕಂಪ್ಲೀಟ್ ಆಗಿ ಬಲ್ತು ನಂತರ ತಂದು ಜಸ್ಟ್ ಹ್ಯಾಂಗ್ ಮಾಡಿದೀವಿ, ಅದು ಹಣ್ಣಾಗ್ತಾ ಇದೆ. ಅಂದ್ರೆ ನಿಮ್ಗೇನು ಅಂದ್ರೆ ಯಾವುದೇ ಪದಾರ್ಥ ನಿಮ್ಗೆ ತುಂಬಾ ಶೈನಿಂಗ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂದ್ರೆ ಅದ್ರಲ್ಲೇನೋ ಏನಂತಾರೆ ಮ್ಯಾನಿಪುಲೇಷನ್ ಅಂತ ಏನೋ ಮಾಡಿದ್ದಾರೆ ಅಂತ ಅರ್ಥ. ಸೊ ಸ್ವಾಭಾವಿಕತೆ ಅಂದ್ರೆ ಹೆಂಗಿದೆ, ದೇವರು ಸೃಷ್ಟಿ ಮಾಡಿರೋದು ಬಾಳೆಹಣ್ಣು ಬೆಳಿಬೇಕು, ಅದಾಗದೆ ಹಣ್ಣಾಗಬೇಕು, ಅದನ್ನ ನಾವು ತಿನ್ನಬೇಕು ಇಷ್ಟೇ. ಆವಾಗ ಅದರಲ್ಲೆಲ್ಲ ನಿಮ್ಗೆ ಯಾವುದೇ ಥರದ ಕೈ ಚಳಕಗಳಿರಲ್ಲ. ನೋಡಿದ್ರೆ ಹಣ್ಣು ನಿಮಗೆ ಕಾಮನಾಗಿ ಡಲ್ಲಾಗಿ ಕಾಣುತ್ತೆ, ನೋಡಿದ್ರೆ ಅನಿಸುತ್ತೆ, ಬಟ್ ಚೆನ್ನಾಗಿದೆ, ತಿನ್ನೋಕ್ಕೆ ಅಷ್ಟೇ ಸ್ವೀಟ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಅದು ಬಂದರೆ ನೀವು ಇಲ್ಲಿ ನೋಡಿ, ಇದು ನೀವು ಕೆಂಪು ಕಲರ್ ಕಾಣ್ತಾ ಇದೆ, ಇದು ಪಾಟ್, ಇದು ಮಡಕೆ. ಇದ್ರಲ್ಲಿ ಕುಡಿದ್ರೆ ತುಂಬ ತಂಪಾಗಿರುತ್ತೆ. ಬಟ್ ನೀವು ಬಂದು ಫೀಲ್ ಮಾಡಬೇಕು, ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಬಂದು ಫೀಲ್ ಮಾಡಬೇಕು. ಅದ ನಂತರ ನಿಮಗೆ ಪುಟಾಣಿ ಫ್ರಿಜ್ಜು. ಆ್ಯಕ್ಚುಲಿ ನಾನು ಏನಕ್ಕೆ ಲಾಸ್ಟ್ ಟೈಮ್ ಹೇಳಿದ್ದೆ, ಒಂದು ಮಣ್ಣಲ್ಲೇ ಫ್ರಿಜ್ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದು ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ನಮಗೆ ಇವಾಗ ನಾನು ಅಡುಗೆ ಮಾಡೋ ಇದಕ್ಕೋಸ್ಕರ ನಾನು ಸ್ವಲ್ಪ ತರಕಾರಿಗಳು ಸೊಪ್ಪುಗಳು ಇಟ್ಕೊಳ್ಳೋಕ್ಕೆ ಒಂದು ಅದರಲ್ಲೂ ದೊಡ್ಡದು ತಂದರೆ ಎಲ್ಲ ತುಂಬ್ತೀವಿ ಅಂತ ನಾನು ಮನುಷ್ಯನ ಬುದ್ಧಿನೇ ಹಿಂಗೆ ಜಾಗ ಇದ್ರೆ ತುಂಬ್ತಾ ಇರ್ತೀವಿ ಅಂದ್ಬಿಟ್ಟು ನಾನು ಪುಟಾಣಿದು ಚಿಕ್ಕದಾಗಿರೋದು ಸೊಪ್ಪು ತರಕಾರಿ ಇಟ್ಕೊಳ್ಳೋಕೆ ಮಾತ್ರ ತಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಇಲ್ಲೊಂದು ಏನು ಅಂದರೆ ಇದು ಮಂಚ ನೋಡಿ, ಇದು ವೈರಲ್ಲಿ ಈ ತಮಿಳ್ನಾಡು ಸೈಡಲ್ಲಿ ಮಾಡೋವಂಥ ಮಂಚ. ಇದು ಚೆನ್ನಾಗಿರುತ್ತೆ. ಇದು ಮಲಗಿದ್ರೆ ಬೆನ್ನೋವು ಮೈಕೆ ನೋವೆಲ್ಲ ಅಷ್ಟು ಬರಲ್ಲ. ಅವನಿಗೆ ಏನಂತಾರಲ್ಲ ಆಕ್ಯುಪ್ರೆಷರ್, ಬಾಡಿ ಮೇಲೆ ಇದು ಆಕ್ಯುಪ್ರೆಷರ್ ಥರ ಆ್ಯಕ್ಟ್ ಆಗುತ್ತೆ. ಇದೆಲ್ಲ ಫ್ರೇಮು ಮೆಶ್ಶು ಚೆನ್ನಾಗಿದೆ, ಅದು ಯೂಸ್ಫುಲ್ ಆಗಿದೆ. ಅದು ಬಂದರೆ ಇಲ್ಲಿ ನೋಡಿ, ಇದು ನಾವು ಸಂಪೂರ್ಣ ಸಾವಯವ ಕೃಷಿಕರ ಸಂಘ, ಅಲ್ಲಿ ನಾನು ಸದಸ್ಯತ್ವ ತಗೊಂಡು ಅಲ್ಲಿ ಅವ್ರ ಜೊತೆ ನಾನು ಅವರ ಸಹಯೋಗದಿಂದ ಮುಂದೆ ಸಾವಯವ ಕೃಷಿ ಬಗ್ಗೆ ಇರ್ಬೋದು, ಜನಗಳಿಗೆ ಸಾವಯವ ಪದಾರ್ಥಗಳ ತಲುಪಿಸೋದ್ರಲ್ಲಿ ನೆಕ್ಸ್ಟ್ ಅವ್ರಿಗೆ ಬಿಟ್ವೀನ್ ಏನಂತಾರಲ್ಲ ರೈತರು ಮತ್ತು ನಮ್ಮ ವ್ಯಾಲ್ಯೂಬಲ್ ಕಸ್ಟಮರ್ಸ್ಗೆ ಮತ್ತು ನಮ್ಮ ರೈತರುಗಳ ಮಧ್ಯ ಒಂದು ಸೇತುವೆಯಾಗಿ ಕೆಲಸ ಮಾಡೋಣ ಅಂತ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಶಿವಜ್ಯೋತಿ ಎತ್ತಿನ ಗಾಣದ ಕಡೆಯಿಂದ ಪ್ಲಾನ್ ಮಾಡಿದ್ದೀನಿ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಇದು ನಮ್ಮ ಸಾವಯವ ಕೃಷಿಕರ ರೈತರ ಸಂಘದಿಂದ ಬೆಳೆದಿರುವಂಥ ಮೆಣಸು, ತುಂಬ ಶುದ್ಧವಾದ ಮೆಣಸು, ತುಂಬ ಚೆನ್ನಾಗಿದೆ, ಸಾವಯವ ಕೃಷಿಲಿ ಬೆಳೆದಿರುವಂಥದ್ದು. ನೋಡಿ ಇದು ಗುಡಿಸಲು, ಇದು ನೀವು ನೋಡ್ತಾ ಇರ್ಬೋದು ನೋಡಿ. ಇದೆಲ್ಲ ಏನಂತಾರಲ್ಲ ನೀಮ್ ಟ್ರೀ, ಮೀನ್ಸ್ ಬೇವಲ್ಲ, ನೇಮ್ ಅಲ್ಲ, ಇನ್ನೊಂದು ಯಾವುದು ನೀಲಗಿರಿ ಮರದಲ್ಲಿ ಮಾಡಿರುವಂಥ ಪೋಲ್ಗಳು ಇವು. ಅದು ಬಿಟ್ಟರೆ ನಿಮ್ಗೆ ಇಲ್ಲೊಂದು ವಿಶೇಷ ಏನು ಅಂದರೆ ನೋಡಿ, ಇದು ಕಲ್ಲು. 100 ವರ್ಷ ಈ ಕಲ್ಲಲ್ಲಿ ಮನೆ ಮಾಡಿ ಅವರು ಜೀವನ ಮಾಡಿ ನಂತರ ಅವ್ರಿಗೆ ಬೇಡ ಅಂದಾಗ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಬಂದು ಯೂಸ್ ಮಾಡಿರುವಂಥ ಕಲ್ಲು ಇದು. ಎಲ್ಲ ಕಲ್ಲಲ್ಲೇ ಎಲ್ಲ ಫುಲ್ ಸಪೋರ್ಟ್ ಕಲ್ಲೇ ಮಾಡಿದ್ದೀವಿ. ಮತ್ತು ಇದು ಗೋಡೆ ಮಾತ್ರ ಸ್ಕೆಲಿಟನ್ ಮಾತ್ರ ಜಸ್ಟ್ ಗೋಡೆಯಲ್ಲಿ ಮಾಡಿದ್ದೀವಿ, ಅಂದರೆ ಮಾಮೂಲಿ ಬ್ಲಾಕಲ್ಲಿ ಮಾಡಿದ್ದೀವಿ. ಸೊ ಪ್ಲಾಸ್ಟಿಂಗು ಕೂಡ ಮಾಡಿಲ್ಲ, ಅದು ಜಸ್ಟ್ ಪೇಂಟ್ ಮಾಡಿದ್ವಿ ಸಿಂಪಲ್ ಆಗಿ ಇರಲಿ ಅಂತ.
ಅದು ಬಿಟ್ರೆ ಗರಿ, ಅದು ಅದ್ರ ಮೇಲೆ ಒತ್ಸಿರೋದು, ಅದು ಏನಂತಾರಲ್ಲ ನಮ್ಮ ತೆಂಗಿನ ಗರಿ ಎಣೆದಿರೋದು, ಹಳ್ಳಿಲಿ ನಾವು ಎಣೆದು ರೆಡಿ ಇರುತ್ತೆ, ಅದನ್ನ ತಂದು ಕಟ್ಟಿದೀವಿ. ಸೊ ಅದ್ರ ಮೇಲ್ಗಡೆ ಬಂದು ನಿಮ್ಗೆ ಆವಾಗಲೇ ಹೇಳ್ದಂಗೆ ದಬ್ಬೆ ಹುಲ್ಲು ಅಂತ, ದಬ್ಬೆ ಹುಲ್ಲು ಕಾಮನ್ ಕಾಡಲ್ಲಿ ಸಿಗುತ್ತೆ, ಅದನ್ನ ಕಟ್ ಮಾಡ್ಕೊಂಡ್ಬಂದು ಅದನ್ನೆಲ್ಲ ಅವರು ಕುಶಲಕರ್ಮಿಗಳಂದ್ರೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನಾವು ಅದನ್ನೆಲ್ಲ ರೆಡಿ ಮಾಡಿಸಿದೀವಿ. ಇದು ನೋಡಿ, ಅದು ವೆಂಟಿಲೇಟರ್, ದೊಡ್ಡ ವೆಂಟಿಲೇಟರ್. ಹೌದು, ಇದನ್ನ ಕೇಳಬೇಕು ಅಂತ ಅನ್ಕೊಂಡೆ, ಏನು ಓಪನ್ ಬಿಟ್ಟಿದ್ದೀರಾ ಇಲ್ಲಿ ಅಂತ. ಇಲ್ಲ ನೋಡಿ, ಅದು ವೆಂಟಿಲೇಟರ್, ಅದು ಗಾಳಿ ಆಡಕ್ಕೆ, ಯಾಕೆಂದ್ರೆ ಗಾಳಿ ಸೊಳ್ಳೆ ಎಲ್ಲ ಬರೋದಿಲ್ವಾ? ಸೊಳ್ಳೆ ಬಂದ್ರು ಇಲ್ಲೇನು ಅಂತ ಏನು ಪ್ರಾಬ್ಲಮ್ ಇಲ್ಲ, ಹಸ್ರು ಸೊಳ್ಳೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ, ಸೊಳ್ಳೆ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ. ಆತರ ಸೊಳ್ಳೆ ಇತ್ತು ಅಂದ್ರೆ ಮಾಮೂಲಿ ಗುಡ್ ನೈಟ್ ಯೂಸ್ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ರೆ ನಿಮಗೆ ಇನ್ನೇನಿದೆ ಇದರಲ್ಲಿ, ಅಷ್ಟೇ, ಇದರಲ್ಲಿ ಇನ್ನೇನು ವಿಶೇಷತೆ ಏನೂ ಇಲ್ಲ. ನಾವೇನು ಅಂದ್ರೆ ನಮಗೆ ಇಚ್ಛೆಗೆ ಹೇಗೆ ಬೇಕೋ ಆ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನಿಮಗೆ ಏನಂತಾರಲ್ಲ, ಒಂದು ಮನೆಗೆ ಏನೇನು ಬೇಕು, ಮಿನಿಮಮ್ ಫಂಡಮೆಂಟಲ್ ಏನು ಬೇಕು ಅದನ್ನೆಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಮನುಷ್ಯ ಎಲ್ಲೇ ಇರಲಿ, ಎಲ್ಲೇ ಹೋಗಲಿ, ಏನೇ ಸಂಪಾದನೆ ಮಾಡಲಿ, ನೆಮ್ಮದಿ ಅನ್ನೋದು ಅವನು ಉಳ್ಕೊಳ್ಳೋ ಮನೇಲೇ ಇರೋದು, ಅಲ್ಟಿಮೇಟಾಗಿ ಅಲ್ಲೇ ನೆಮ್ಮದಿ ಸಿಗೋದು. ಸೊ ಆ ಜಾಗನ ಸ್ವಲ್ಪ ಕಂಫರ್ಟಬಲಾಗಿ ಮಾಡ್ಕೊಂಡಿದ್ದೀನಿ, ಇಷ್ಟು ಹೇಳಬಲ್ಲೆ. ಈ ಮೆಣಸು ಇದು ಮಾಡ್ಕೊಂಡ್ರೆ ನೀವು ನೋಡಿ, ಮೆಣಸು ನೋಡಿ, ಇದು ನಮ್ಮ ಸಾವಯವ ಕೃಷಿಯಿಂದ ಬೆಳೆದಂಥ ಮೆಣಸು ಸಿಗುತ್ತೆ. ಮೆಣಸು ಇದು ನಮ್ಮ ರೈತರೇ ಬೆಳೆದಿರುವಂಥ ಸಾವಯವ ಕೃಷಿಲಿ ಬೆಳೆದಿರುವಂಥ ಮೆಣಸು ನಾನು ಉಪಯೋಗಿಸಿದ್ದೀನಿ. ನಾನು ಉಪಯೋಗಿಸಿದ ನಂತರನೇ ಕೊಡೋದು ಯಾರಿಗೂ, ಚೆನ್ನಾಗಿದೆ. ಯಾವುದೇ ಥರದ ಮಿಕ್ಸ್ ಕಾಮನ್ ಆಗಿ ಹೊರಗಡೆ ಸಿಕ್ಕಿದ್ರೆ ಅದಕ್ಕೆಲ್ಲ ಏನೇನೋ ಮಿಕ್ಸ್ ಮಾಡ್ತಾರೆ, ಅಷ್ಟು ನಿಮ್ಗೆ 100% ಎಫಿಷಿಯನ್ಸಿ ಸಿಗಲ್ಲ. ಅದ ನಂತರ ಬಂದರೆ ನಿಮಗೆ ನೋಡಿ, ಇನ್ನೊಬ್ಬರು ರೈತರು ಬೆಳೆದಂಥ ಮಾವಿನ ಹಣ್ಣು ಸಿಗುತ್ತೆ ನಮ್ಮಲ್ಲಿ, ಶುದ್ಧವಾದ ಖಾಲಿಯಾಗಿದೆ, ನಾಳೆ ಬರ್ತಾ ಇದೆ, ಇವತ್ತು ಇಷ್ಟಿದೆ ಖಾಲಿಯಾಗಿದೆ, ನಾನೆಲ್ಲ ತಗೊಂಡೋಗಿದ್ದಾರೆ. ಶುದ್ಧವಾದ ಮಾವಿನ ಹಣ್ಣು, ಸಾವಯವ ಕೃಷಿಯಲ್ಲಿ ಬೆಳೆದಂಥ ಮಾವಿನ ಹಣ್ಣು ತುಂಬ ರುಚಿಯಾಗಿರುತ್ತೆ. ತಗೊಂಡೋಗಿ ತಿಂತಾ ಇದ್ದಾರೆ, ಫೀಲ್ ಮಾಡ್ತಿದ್ದಾರೆ. ಅಲ್ಟಿಮೇಟ್ಲಿ ಏನಂದರೆ ಜನ ಫೀಲ್ ಆಗಬೇಕಷ್ಟೇ, ಯಾವುದೋ ಏನೇ ಮಾಡಿದ್ರು ಜನಗಳಿಗೆ ತಲುಪಿದ್ರೆ, ಅದು ಯಾವುದೇ ವಿಷಯ ಆಗಿರಲಿ, ಅದು ಆಹಾರ ಪದ್ಧತಿ ಇರ್ಬೋದು, ವಾಟ್ ಎವರ್ ಏನೇ ಇದ್ರು, ರಾಜಕೀಯನೂ ಕೂಡ ಏನು ಹೇಳ್ತಾರಲ್ಲ, ಅದಕ್ಕೆ ಮಾವಿನ ಹಣ್ಣು ಅದು ತುಂಬ ಚೆನ್ನಾಗಿದೆ, ಉಪಯೋಗಿಸ್ತಾ ಇದ್ದಾರೆ ಜನ. ಇಲ್ಲಿ ನಮ್ಮ ಏನಂದ್ರೆ ಅಲ್ಗೂರು ಹೋಬಳಿಲಿ ಜನ ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಅದ ನಂತರ ನಿಮಗೆ ಶೆಡ್ಡಿಂದ ಸುತ್ತ ನಿಮಗೆ ಏನು ಅಂದರೆ ಸಿಂಪಲ್ಲಾಗಿ ಒಂದು ಮನೆಗೆ ಬೇಕಾದಂಥ ನಿಂಬೆಹಣ್ಣಿನ ಗಿಡ ಇದೆ. ಅದ್ರ ಬಗ್ಗೆ ಮಾತಾಡಲೇಬೇಕು ನಿಮಗೆ. ಅದು ಏನಂತಾರಲ್ಲ, ನಮ್ಮ ನುಗ್ಗೆ ಮರ, ನುಗ್ಗೆ ಸೊಪ್ಪು, ಬನ್ನಿ ನಿಧಾನ, ನುಗ್ಗೆ ಸೊಪ್ಪು, ನುಗ್ಗೆ ಗಿಡ, ಅದ್ರ ಬ್ಯಾಕ್ ಸೈಡ್ ಇರೋದೆಲ್ಲ ನಿಂಬೆಹಣ್ಣಿನ ಗಿಡ. ಇಲ್ಲಿ ಪ್ಯಾಸೇಜ್ ಬಿಟ್ಕೊಂಡಿದ್ದೀರಾ? ಇಲ್ಲ ಮಾಮೂಲಿ ಓಡಾಡೋಕ್ಕೆ ಜಸ್ಟ್ ಬಿಟ್ಕೊಂಡಿದ್ದೀವಿ ಅಷ್ಟೇ, ಓಡಾಡಲ್ಲ ನಾವಿಲ್ಲೆಲ್ಲ. ಇದು ನುಗ್ಗೆ ಸೊಪ್ಪು, ಭಾಳ ವಿಶೇಷ. ನುಗ್ಗೆ ಸೊಪ್ಪು ಎಲ್ಲರೂ ತಿನ್ನಲೇಬೇಕು, ಕಂಪಲ್ಸರಿ. ಯಾಕೆಂದರೆ ಅದರಲ್ಲಿ ನಿಮ್ಗೇನಂದರೆ ಈ ಮಟನ್ನು, ಈ ಮಾಂಸ, ಈ ಮೀನು, ಅದು ಎಲ್ಲನೂ ನೀವು ತಿನ್ನೋದಕ್ಕೆ ನುಗ್ಗೆ ಸೊಪ್ಪು ಅದೆಲ್ಲದಿರುವಂಥ ಅಂಶಗಳು ಸಿಗ್ತವೆ. ಕಾಮನಾಗಿ ನಾನ್ ವೆಜಿಟೇರಿಯನ್ ಪ್ರಿಯರ್ ಏನು ಮಾಡೋದು ಅದು ತಿನ್ನಲೇಬೇಕು, ಯಾಕೆಂದ್ರೆ ನಾವು ತಿಂತೀವಿ. ವೆಜಿಟೇರಿಯನ್ಗೆ ಅವೆಲ್ಲ ತಿಂದಿಲ್ಲ ಅಂದರೆ ನುಗ್ಗೆ ಸೊಪ್ಪು ಒಳ್ಳೆಯದು. ಇದು ಯುಟಿಲಿಟಿ ಮೇಡಮ್, ಏನಂತಾರಲ್ಲ, ಪಾತ್ರೆಗೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ. ಅದು ಬಿಟ್ಟರೆ ನಿಮ್ಗೆ ಇದು ನೋಡಿರ್ಬೋದು, ಇದು ನಮ್ಮ ನೋಡಿ, ಇದು ಯುಟಿಲಿಟಿ. ಇದು ಮಾಮೂಲಿ ನಮಗೆ ಏನಂತಾರಲ್ಲ, ಪಾತ್ರೆ ತೊಳೆಯೋಕ್ಕೆ, ಕ್ಲೀನಿಂಗ್ ಪರ್ಪಸ್ಗೆ ಇದು ಯುಟಿಲಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಗಲೀಜಾಗೋದು ಬೇಡ ಅಂತ, ಯಾಕೆಂದರೆ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ. ಸೊ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಮಾಡಿದ್ದೀವಿ. ಅದ ನಂತರ ನಿಮಗೆ ಲಾಸ್ಟ್ ಟೈಮ್ ತೋರಿಸ್ದಂಗೆ ಇದೊಂದು ಶವರ್ ಇದೆ, ಶವರ್ ಟೈಪ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿದೆ, ಶವರು ಯೂಸ್ ಆಗ್ತಾಯಿದೆ. ಏನಪ್ಪ ಅಂದರೆ ಶವರ್ ಬಿಸಿನೀರು ಬರೋಲ್ಲ, ಅದೊಂದೇ. ಸೊ ಇಲ್ಲಿ ನ್ಯಾಚುರಲ್ ಆಗಿ ಶವರ್ನ ಮಾಡ್ಕೊಂಡಿದ್ದಾರೆ. ಆನ್ ಮಾಡಲಾ? ಹಾಂ, ಮಾಡಿ. ಏನಂದರೆ ಎಲ್ಲ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಏನು ಸಿಗುತ್ತೋ ಅದರಿಂದನೇ ಎಲ್ಲ ಮಾಡಿಕೊಂಡು ಒಂದು ಹಟ್ಟದ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇರೋದಕ್ಕೆ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಬಿಸಿನೀರು ಬರಲ್ಲ ಮೇಡಮ್ ಇದರಲ್ಲಿ. ಹಾಂ, ಸೊ ಅದು ಕೂಡ ನ್ಯಾಚುರಲ್. ದೇವ್ರ ಪೂಜೆಗೆ ಗಿಡಗಳು, ದಾಸವಾಳ ಗಿಡ ಇದೆ ಇಲ್ಲಿ. ಸ್ವಲ್ಪ ಎಲ್ಲ ಸಾವಯವ, ನೀವೇನು ನೋಡ್ತಾ ಇದ್ದೀರಾ, ಬಟರ್ ಫ್ರೂಟ್ಗಳು ಹಾಕೊಂಡಿದ್ದೀವಿ ಸ್ವಲ್ಪ, ಇನ್ನೆಲ್ಲ ಬರ್ತಾ ಇದ್ದಾವೆ. ಮತ್ತು ಬಾಳೆ ಗಿಡಗಳು, ಮನೆಗೆಲ್ಲ ಮನೆಗಾಗುವಂಥ ಪದಾರ್ಥಗಳೇ, ಏನು ನಾವೇನು ಮಾರೋ ಅಂಥ ಕಾನ್ಸೆಪ್ಟ್ ಏನೂ ಇಲ್ಲ. ಮತ್ತು ನಾವು ತಿನ್ನೋಣ, ನಮ್ಮ ಸುತ್ತ ಇರೋರಿಗೆ ತಿನ್ಸೋಣ ಅಂತ ಅಷ್ಟೇ. ಅದು ಬಿಟ್ಟರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಬಿಳಿ ದಾಸವಾಳ ಭಾಳ ಅದ್ಭುತ. ಲಾಸ್ಟಲ್ಲಿ ವಿಡಿಯೋದಲ್ಲೂ ಹೇಳಿದ್ದೆ, ಭಾಳ ವಿಶೇಷವಾದಂಥ ಹೂವು ಎಲ್ಲೂ ಸಿಗಲ್ಲ. ಪ್ಯಾಸೇಜ್ ಇಟ್ಕೊಂಡಿದ್ದೀರಾ ಮನೆ ಮುಂದೆ? ಇದು ಪ್ಯಾಸೇಜ್, ಇದು ವರಾಂಡ ಇದು. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದೀವಿ, ಯಾಕೆಂದರೆ ಸ್ವಲ್ಪ ಸೇಫ್ಟಿ ಪರ್ಪಸ್. ಮುಂದಿನ ದಿನದಲ್ಲಿ ಮಾಡಿಸೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಇದು ವರಾಂಡ ಇದು.
ಇದು ಬರಾಂಡಲ್ಲಿ ನಾವು ಅದೇ ಕೊಬ್ಬರಿ ಒಣಗಾಕೋಕ್ಕೆ ಏನಾದ್ರು ನಮಗೆ ಸಂಬಂಧಪಟ್ಟಂಥ ಆಹಾರ ಇದು ಸೀಡ್ಸ್ಗಳು ತಂದರೆ ಡ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ತಾ ಇದೀವಿ ಇವಾಗ. ಅದು ಬಿಟ್ಟರೆ ಮುಂದೆ ಕಾಣ್ತಾ ಇರೋದು ಅದು ಕೋಳಿ ಶೆಡ್ಡು, ನಾಟಿ ಕೋಳಿ ಪರ್ಪಸ್ಗೆ. ಏನು ಅಂದರೆ ಎಲ್ಲ ನಮ್ಮ ಹತ್ರ ಇರಬೇಕು ಅಷ್ಟೇ. ಒಂದೆಲ್ಲ ಏನು ಅಂದರೆ ಈಗ ಏನೋ ತರಕ್ಕೆ ಹೋಗ್ತೀವ ಸಣ್ಣ ಪುಟ್ಟ ನಮಗೇನೋ ಕೋಳಿ ಸಾಕ್ಬೋದು, ಮುಂದಿನ ದಿನದಲ್ಲಿ ಸ್ವಲ್ಪ ಕುರಿಗಿರಿ ಅಂತ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಕುರಿ ಒಂದು ಎಲ್ಲ ನಾವು ದೊಡ್ಡ ರೀತಿಲಿ ಮಾಡೋಕ್ಕೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ, ಸಣ್ಣ ರೀತಿಲಿ ಮಾಡೋಣ ಅಂತ ನಮ್ಗೆ. ಯಾಕೆಂದರೆ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ನಾವು ಒಂದ್ಸಲ ನಿಮ್ಮ ಎಜುಕೇಶನ್ ಏನು ಹೇಳಿ ಸರ್? ಅದು ಹೇಳೋದೇ ಮರ್ತಿದ್ದೆ. ನಾನು ಮತ್ತು ನಮ್ಮ ಶ್ರೀಮತಿಯವರು ಇಬ್ಬರು ನಾವು ಇಂಜಿನಿಯರಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸದ್ಯಕ್ಕೆ ನಾನು ಇಂಜಿನಿಯರಿಂಗ್ ಫೀಲ್ಡಿಂದ ಈಚೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ನನ್ನ ವಿದ್ಯಾಭ್ಯಾಸ ಬಂದು BE ಮೆಕ್ಯಾನಿಕಲ್ಲು. ನಾನು LNT ಮುಂಬೈಲಿ ಜಾಬ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಂತರ ಒಂದು 15 ವರ್ಷ ಇಂಜಿನಿಯರಿಂಗ್ ಲೈನಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಯಾಕೆಂದರೆ ಓದ್ಬಿಟ್ಟು ಸೊ ನಾವು ಓದಿರೋಕ್ಕೆ ಸ್ವಲ್ಪ ಅದಕ್ಕೆ ಆ ಫೀಲ್ಡಲ್ಲಿ ಸ್ವಲ್ಪ ನಮ್ಮದು ಅಂತ ಒಂದು ಇರಬೇಕು, ಒಂದು ಏನಂತಾರೆ ಒಂದು ಹೆಜ್ಜೆ ಗುರುತಿರಬೇಕು, ನಾವು ವರ್ಕ್ ಮಾಡಿದ್ದೀವಿ ಅಂತ. ಸೊ ಅಲ್ಲಿ ಮಾಡಿದ್ದೀವಿ, ಸಾಕಾಗಿದೆ. ಇನ್ನು ಉಳಿದ ಜೀವನನೂ ಇಂಜಿನಿಯರಿಂಗಲ್ಲೇ ಕಳೆಯೋಕ್ಕೆ ನಂಗೆ ಇಷ್ಟ ಆಗಿಲ್ಲ. ಸೊ ಈ ರೀತಿ ನನ್ನದೇ ಆದಂಥ ಒಂದು ಏನೋ ಒಂದು ಏನಂತಾರಲ್ಲ ರಿಲೇಟೆಡ್ ಟು ಸಾಯಿಲ್ ಮೀನ್ಸ್ ಮಣ್ಣಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು. ಮಣ್ಣಲ್ಲಿ ಜೀವನ ಮಾಡಬೇಕು ಅನ್ನೋದು ಆಸೆ. ತಲೆ ಮೇಲೆ ಸೂರ್ಯ, ಕಾಲು ಕೆಳಗಡೆ ಮಣ್ಣು ಅಂದರೆ ಎರಡೂ ನಮಗೆ ದೇಹಕ್ಕೆ ಭಾಳ ಆರೋಗ್ಯ ಕೊಡುತ್ತೆ. ಯಾಕೆಂದರೆ ಬರಿಗಾಲಲ್ಲಿ ಆಲ್ಮೋಸ್ಟ್ ನಾವು ಚಪ್ಪಲಿನೇ ಯೂಸ್ ಮಾಡಲ್ಲ, ಬರಿಗಾಲಲ್ಲಿ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಮಣ್ಣು ಮೇಲೆ ನಡಿಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಸೂರ್ಯನ ಜೊತೆಲಿರಬೇಕು. ಯಾಕೆ ಅಂದರೆ ಇದೆಲ್ಲ ನಾನು ಇಂಜಿನಿಯರಿಂಗ್ ಲೈಫಲ್ಲಿ ಅನುಭವಿಸಿರೋದು. ನಾವು ಮುಂಬೈಲಿದ್ದಾಗ ಬಿಸಿಲೇ ಬರ್ತಾ ಇರಲಿಲ್ಲ ನಮಗೆ. ತುಂಬ ಬಿಸಿಲು ನೋಡೋದೇ ಒಂದು ಭಾಳ ವಿಶೇಷ ಅನಿಸೋದು ನನಗೆ ಅವಾಗ. ಸೊ ಆ ಟೈಮಲ್ಲಿ ಬಿಸಿಲು ಬರೋದು ನೋಡ್ಕೊಂಡು ನಾವು ಈಚೆ ಕಡೆ ಬರ್ತಿದ್ದೋ. AC ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಓಕೆ, ಎಲ್ಲರಿಗೂ ಆ ಪ್ರಾಬ್ಲಮ್ಗಳು ಇರ್ತವೆ. ಸೊ ಎಲ್ಲರೂ ಓಕೆ ಹೆಂಗೆ ಅಂತ ನನಗೆ ಅದು ಬೇಡ, ಅದು ಆ ಥರ ಬೇಡ ಅನ್ನಿಸ್ತು. ನಾನು ಈಚೆಗೆ ಬಂದೆ ಅಷ್ಟೇ. ಎಲ್ಲರೂ ಬರಬೇಕು ಅಂತ ಏನೂ ಅಲ್ಲ, ನನಗಿಷ್ಟ. ಯಾಕೆಂದರೆ ನನ್ನ ಜೀವನ ನಾನು ಇಷ್ಟ ಬಂದಂಗೆ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆ ಥರ ಮಾಡ್ತಾಯಿದ್ದೀನಿ. ಸೊ ಇಂಜಿನಿಯರಿಂಗ್ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ರಿ. ಸೊ ಎಲ್ಲರೂ ಏನಂತಂದರೆ ಒಂದು ಸ್ಟ್ಯಾಂಡರ್ಡ್ ಲೈಫನ್ನು ಲೀಡ್ ಮಾಡಬೇಕು, ಒಂದು ಪಾಶ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ಹೇಗೆ ಅನಿಸ್ತಾ ಇದೆ ಸರ್, ಈ ಬದುಕು ಹೇಗೆ ಅನಿಸ್ತಾ ಇದೆ? ನಾನು ಪಾಶಾಗಿ ಜೀವನ ಮಾಡ್ತಾ ಇರೋದು. ಯಾಕೆಂದರೆ ಇಲ್ಲೇನು ಸ್ಟ್ಯಾಂಡರ್ಡ್ ಅನ್ನೋದೇನಿಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ನಾನು 10 ಫ್ಲೋರ್ ಮನೆ ಕಟ್ಟಿ ಫುಲ್ಲು ಏನಂತಾರೆ ಗೋಲ್ಡ್ ಲ್ಯಾಮಿನೇಟ್ ಮಾಡಿದ್ರು ನೀವು ಬಂದು ವಿಡಿಯೋ ಮಾಡ್ತಿದ್ರಾ? ಇಲ್ಲ. ನಾನು ಪಾಶಾಗೆ ಜೀವನ ಮಾಡ್ತಾ ಇರೋದು. ವೆರಿ ಕಂಫರ್ಟಬಲ್ ಲೈಫ್ ಅಂದರೆ ಪಾಶ್ ಲೈಫು. ನಂತರ ಎಲ್ಲ ಇದೆ, ಏನ್ ಬೇಕು ಎಲ್ಲ ಇದೆ. ಅದು ಯಾವ್ದು ಏನೇನು ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಏನಂದ್ರೆ ಕಂಫರ್ಟಬಲ್ ಆಗಿದ್ದೀನಿ. ಯಾಕೆಂದ್ರೆ ಏನು ಗೊತ್ತಾ ನಾನು ಹೇಳೋದು, ಜೀವನ ಅನ್ನೋದು ಅವ್ರಿಗೆ ಇಚ್ಛೆ ಹೆಂಗಿರುತ್ತೆ. ಈಗ ಎಲ್ಲರೂ ಡೂಪ್ಲೆಕ್ಸ್ ಅಲ್ಲೇ ಇರಬೇಕು, ಎಲ್ಲರೂ ಬಿಲ್ಡಿಂಗ್ ಅಲ್ಲೇ ಇರಬೇಕು, ಅವ್ರವ್ರ ಇಚ್ಛೆ ಜೀವನ. ನೀವು ಏನೇ ಮಾಡಿದ್ರು ನಾನು ಹೆಂಗೆ ಕರ್ಕೊಂಡೋಗಿ ಇರಿಸಿದ್ರು ನಾನು ಇಲ್ಲಿಗೆ ಬರ್ತೀನಿ, ಎಲ್ಲಿ ಕರ್ಕೋದ್ರು ನಾನು ಇಲ್ಲಿಗೆ ಬರ್ತೀನಿ. ಯಾಕೆಂದ್ರೆ ನನಗೆ ಇಷ್ಟ ಆಗಿರೋ ಜಾಗ ನಾನು ಜೀವನ ಮಾಡ್ತಾ ಇದ್ದೀನಿ. ಆಮೇಲೆ ಇದು ನನಗೆ ನಾನು ಇಷ್ಟಪಟ್ಟು ಮಾಡ್ತಿರುವಂಥ ಕರ್ಮಭೂಮಿ. ಇದು ಕರ್ಮಭೂಮಿಯಲ್ಲೇ ಜೀವನ ಮಾಡಬೇಕು. ಸೊ ಮುಂದಿನದಿಂದಲೂ ಮನೆನೂ ಮಾಡ್ತೀವಿ. ನೀವೇ ಕೇಳ್ಬೋದು, ಏನು ಶೆಡ್ಡಲ್ಲೇ ಎದ್ಬಿಡ್ತಾರ ಮನೆ ಮಾಡಲ್ಲ ಅಂತ. ಅದು ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಸೊ ನನಗೆ ಇದರಲ್ಲಿ ನೆಮ್ಮದಿ ಇದೆ. ಆಮೇಲೆ ನನಗೇನು ಅಂದರೆ, ಸೊ ನಾನು ಅದ್ರಲ್ಲಿ ಜೀವನ ಮಾಡಿಲ್ವಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರಬಾರ್ದು ಅಂದ್ಬಿಟ್ಟು ಇದರಲ್ಲಿ ಕಂಫರ್ಟಬಲ್ ಆಗಿ ಜೀವನ ಮಾಡ್ತಾ ಇದ್ದೀನಿ. ಇದು ಎಷ್ಟು ನಾನು ಮುಂದೆ ದಿನದಲ್ಲಿ ಏನಾಗುತ್ತೆ ನಮಗೂ ಗೊತ್ತಿಲ್ಲ ಅಲ್ವಾ. ಈಗ ಸದ್ಯಕ್ಕೆ ಇದ್ದೀನಿ, ಆರಾಮಾಗಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನೋಡಿ, ನಮಗೆ ಮನೆಗೆ ಅಂತ ನಾಟಿ ಕೋಳಿಗಳು ಮಾಡ್ಕೊಂಡಿದ್ದೀವಿ ಸಿಂಪಲ್ ಆಗಿ. ಫ್ಯೂಚರ್ಗೆ ಏನಾದರೂ ಪ್ಲಾನಿಂಗ್ ಇದೆಯಾ ಸರ್? ಈಗ ಹಟ್ ಅಂತೂ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಫ್ಯೂಚರ್ಗೆ ಏನಾದರೂ ಹೋಮ್ ಸ್ಟೇ ಥರ ಆ ಥರ ಏನಾದರೂ ಮಾಡೋ ಪ್ಲಾನಿಂಗ್ ಇಲ್ಲ ಮೇಡಮ್. ಆ ಥರ ಏನು ನನಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಅಷ್ಟೊಂದು ದೊಡ್ಡದಾಗಿ ಮಾಡುವಷ್ಟು ಬುದ್ಧಿವಂತ ಅಲ್ಲ ನಾನು. ನನಗೆ ಏನು ಬೇಕೋ ಅದರಲ್ಲಿ ಇದ್ದೀನಿ. ಹೋಮ್ ಸ್ಟೇ ಮಾಡೋದು, 4 ಜನಕ್ಕೆ ಸಮಾಧಾನ ಮಾಡೋಕ್ಕೆ ನನ್ನ ಕೈಲಿ ಬರಲ್ಲ. ಯಾಕೆಂದರೆ ವಿಸಿಟರ್ ಬಂದರೆ ಅವ್ರಿಗೆ ಏನಿದೆ, ಯಾಕೆಂದರೆ ನನ್ನ ಮನೆಗೆ ವಿಸಿಟರ್ಸ್ ಅಂತ ಹೇಳ್ಬಾರ್ದು, ಏನಂತಾರ ನಾವು ಅತಿಥಿಗಳು. ವಿಸಿಟರ್ಸ್ ಅಂದ್ರೆ ತಪ್ಪಾಗುತ್ತೆ. ಅತಿಥಿಗಳು, ಇವಾಗ ನೀವು ಬಂದಿದ್ದೀರ ಅತಿಥಿಗಳು. ನಮ್ಮ ಮನೇಲಿ ಒಂದು ಕೂರಿಸಿ ನಮ್ಮಲ್ಲಿ ಏನಿದೆ ಕೊಟ್ಟು ನಿಮಗೆ ಖುಷಿಯಾಗಿ ಮಾತಾಡಿಸಿ, ನಿಮ್ಗೆ ಏನು ವಿಷಯಗಳು ತಲುಪಿಸ್ಬೇಕು ತಲುಪಿಸಿ, ಕೊನೆಗೆ ಆರೋಗ್ಯಕರವಾಗಿರೋಕ್ಕೆ ನಮ್ಗೆ ಎತ್ತಿನ ಗಾಣದ ಎಣ್ಣೆ ಬೇಕಾಗುತ್ತೆ, ಅದನ್ನೂ ಕೊಟ್ಟು ಮುಂದಿನ ದಿನದಲ್ಲಿ ಸಾವಯವ ರೈತರ ಸಂಘದಿಂದ ಬರುವಂಥ ಎಲ್ಲ ಸಾವಯವ ಕೃಷಿಲಿ ಬೆಳೆದಂಥ ಪದಾರ್ಥಗಳನ್ನೂ ಮುಂದಿನ ದಿನದಲ್ಲಿ ಎಲ್ಲ ಜನಗಳಿಗೆ ತಲುಪಿಸುವಂಥ ಉದ್ದೇಶ ಇದೆ ಶಿವಜ್ಯೋತಿ ಎತ್ತಿನ ಗಾಣದ ಕಡೆಯಿಂದ. ಅದು ಮುಂದಿನ ದಿನದಲ್ಲಿ ನೋಡೋಣ ಎಷ್ಟರ ಮಟ್ಟಿಗೆ ಅದು ಕನೆಕ್ಟ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಯಾಕೆಂದರೆ ನಾನು ಪ್ಲ್ಯಾನ್ ಮಾಡ್ತೀನಿ. ಇವತ್ತು ಪ್ಲ್ಯಾನ್ ಮಾಡೋದು, ಅಕಾರ್ಡಿಂಗ್ ಟು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಮಾತ್ರ ನನ್ನ ಕೆಲಸ. ಸೊ ಅದು ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗುತ್ತೆ, ಜನಗಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ರೈತರು ಹೆಂಗೆ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ದಿನದಲ್ಲಿ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನೋಡೋಣ. ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಏನಂತಾರಲ್ಲ, ಮಾಡೋ ಕೆಲಸ ಮಾತ್ರ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಏನು ಹೇಳ್ತಾರಲ್ಲ, ಕೆಲಸ ಮಾತ್ರ ನಮ್ಮದು, ಫಲಾಗಿಲ್ಲ ಎಲ್ಲ ಶ್ರೀಕೃಷ್ಣಂದು ಅಂತ ಹೇಳೋಂಗೆ ನಮ್ಮ ಕೆಲಸ ಏನು ಮಾಡ್ತೀವಿ ಅಷ್ಟು ಮಾತ್ರದಲ್ಲಿ ಮಾತ್ರ ಫೋಕಸ್ ಮಾಡ್ತಾಯಿದ್ದೀನಿ. ಮುಂದಿನ ದಿನದಲ್ಲಿ ನೋಡೋಣ. ಏಕೆಂದರೆ ಮುಂದಿನ ದಿನದಲ್ಲಿ ಈಗ ಮೇಡಮ್ ಅವರು ನಮಗೆ ಅವರು ಬರ್ತಾರೆ.
ಆಯಿತು ಅಂದರೆ ಎಲ್ಲ ಕನೆಕ್ಟ್ ಆದರೆ ಜನಗಳಿಗೆ ತಿಳಿಸೋಕ್ಕೆ ಎಲ್ಲ ಜನಗಳು ಇವ್ರುಗಳೆಲ್ಲ ನಮಗೆ ಪಾಪ ತುಂಬ ಏನು ಹೇಳ್ತಾರಲ್ಲ ಒಳ್ಳೆ ವಿಷಯನ ಜನಗಳಿಗೆ ತಲುಪಿಸೋದ್ರಲ್ಲಿ ತುಂಬ ಇವಾಗ ನೋಡಿ ಮೊದಲೆಲ್ಲ ಒಂದು ಸಣ್ಣ ನ್ಯೂಸ್ ಹಾಕಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇವತ್ತೆಲ್ಲ ಬರ್ತಾಯಿದ್ದಾರೆ, ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರ ಜೊತೆಗೂಡಿ ಒಳ್ಳೆ ಸಮಾಜ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡೋಣ, ಇಷ್ಟು ಹೇಳಬಹುದು. ಸೊ ಮನೆ ಹೇಗಿದೆ, ಮನೆಯಲ್ಲಿರುವಂತಹ ವಸ್ತುಗಳು ಹೇಗಿದೆ, ಮನೆಗೆ ಯಾವ ರೀತಿ ಮೆಟೀರಿಯಲ್ಸ್ ಹಾಕಿ ಯೂಸ್ ಮಾಡಿ ಮನೆಯನ್ನು ಕಟ್ಟಿದ್ದೀವಿ, ಎಷ್ಟು ಶ್ರೀಮಂತಿಕೆ ಇದೆ ಅನ್ನೋದು ಮುಖ್ಯ ಅಲ್ಲ. ಸೊ ಮನೆಯಲ್ಲಿರುವಂತಹ ಮನಸ್ಸುಗಳು ಎಷ್ಟು ನೆಮ್ಮದಿಯಾಗಿದೆ ಅನ್ನೋದು ಮುಖ್ಯ. ಸರ್ ಈ ಮನೆಯಲ್ಲಿ ತುಂಬ ನೆಮ್ಮದಿಯಾಗಿದ್ದಾರೆ, ಸೊ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ಈ ಮನೆಯಲ್ಲಿ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸಾಕಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಈ ಮನೆ ನೋಡಿ ತುಂಬಾ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಸೊ ನೀವೇನಾದರೂ ಈ ರೂಟಲ್ಲಿ ಬರೋದಿದ್ರೆ, ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಒಳ್ಳೆ ಪಾಸಿಟಿವ್ ಆಗಿ ಮೂವ್ ಮಾಡೋಕ್ಕೆ ಸಪೋರ್ಟಿವ್ ಆಗಿರ್ಬೇಕು ಎಲ್ಲರೂ, ಹೊರತು ಯಾರ ಕಾಲನೂ ಯಾರು ಎಳೆಯೋಕೆ ಹೋಗಬೇಡಿ. ಯಾಕೆಂದರೆ ಸುಮ್ಮನೆ ಯಾರು ಏನೂ ಮಾಡೋಕ್ಕಾಗಲ್ಲ. ಏನಾರು ಮಾಡಬೇಕು ಅಂದರೆ ಒಂದು ಏನಂತಾರಲ್ಲ ಫೋಕಸ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಸೊ ನನ್ನ ವಿಡಿಯೋಗಳಲ್ಲಿ ನಿಮ್ಗೆ ಏನಾದರೆ ಅಡ್ವೈಸ್ ಇದ್ದರೆ 100% ಅಕ್ಸೆಪ್ಟಬಲ್, ಕಮೆಂಟ್ ಮೂಲಕ 100% ಅಕ್ಸೆಪ್ಟಬಲ್. ಎಲ್ಲರೂ ಸೇರಿ ಒಂದು ಒಳ್ಳೆ ಅಭಿಯಾನ ಮಾಡೋಣ ಇದ್ರ ಬಗ್ಗೆ. ಸಾವಯವ ಕೃಷಿ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಶಿಕ್ಷಣದ ಬಗ್ಗೆ ಇರ್ಬೋದು. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡೋದು ಬಾಕಿ ಇದೆ. ಸೊ ಹಾಗಾದರೆ ನೀವು ಮುಂದಿನ ವಿಡಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾಕೆ ಅಂತಂದರೆ ತುಂಬ ವಿಶೇಷವಾಗಿ ತುಂಬ ಇಷ್ಟಪಟ್ಟು ಕಟ್ಟಿದ್ದಾರೆ ಹಟ್ಟನ್ನು, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳಿ ಸರ್. ಲಾಸ್ಟ್ ಇನ್ನೊಂದು ಪಾಯಿಂಟ್ ಅಂದರೆ, ನಾನು ಆ್ಯಸ್ ಎ ಫ್ರೆಂಡ್ ಆಗಿ ನಿಮ್ಗೆಲ್ಲ ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಗೆ ಯಾವ್ದಾರ ಇಷ್ಟ ಬಂದಂಗೆ ಹಿಂಗೆ ಜೀವನ ಮಾಡಬೇಕು ಅಂದರೆ ಕಂಫರ್ಟಬಲ್ ಆಗಿ ಆ ಥರ ಜೀವನ ಮಾಡಿಬಿಡಿ. ಯಾಕೆಂದ್ರೆ ಪುನಃ ಜೀವನ ಸಿಗಲ್ಲ. ಏಜ್ ವರ್ಸಸ್ ಏನಂತಾರಲ್ಲ ಇಚ್ಛೆಗಳು ಎರಡು ಮ್ಯಾಚು ಆಗಲ್ಲ. ಸೊ ಎರಡು ಇಸ್ ವೆರಿ ಇಂಪಾರ್ಟೆಂಟು. ಏಜ್ ಇದ್ದಾಗ ಇಚ್ಛೆ ಇದ್ದಾಗ ಏಜ್ ಇರಲ್ಲ, ಏಜ್ ಇದ್ದಾಗ ನಮ್ಮ ಇಚ್ಛೆ ಜೀವನ ಇರಲ್ಲ. ಸೊ ಎರಡು ಮ್ಯಾಚ್ ಮಾಡ್ಕೊಳ್ಳಿ. ಕಷ್ಟಗಳಾಗ್ತವೆ, ನಾನು ಕಷ್ಟದಲ್ಲಿ ಇದನ್ನ ಇಲ್ಲ ಅಂತ ಅಲ್ಲ, ಕಂಫರ್ಟಬಲ್ ಆಗಿದ್ದೀನಿ. ಈ ವಿಡಿಯೋ ಮೂಲಕ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಾನು ಬಂದು ಹೇಳೋಕ್ಕಾಗಲ್ಲ, ಅದಕ್ಕೆ ಏನಿದೆ ಲೈಫು ಸಿಂಪಲ್ ಆದ್ರೂ ಪರವಾಗಿಲ್ಲ, ಕಂಫರ್ಟಬಲ್ ಆಗಿ ಲೈಫ್ ಮಾಡಿ ಅಷ್ಟೇ. ಸೊ ಇರೋದು ಒಂದೇ ಲೈಫು, ಇರೋದು ಒಂದೇ ಲೈಫು. ಈ ಲೈಫನ್ನು ತುಂಬ ಖುಷಿಯಾಗಿ ಕಳಿಯೋಣ. ನಮ್ಗೆ ಏನು ಇಷ್ಟ ಬರುತ್ತೆ, ನಮ್ಗೆ ಏನು ಕೆಲಸ ತೃಪ್ತಿ ಕೊಡುತ್ತೆ, ನಮ್ಗೆ ಯಾವ ಕೆಲಸದಲ್ಲಿ ನೆಮ್ಮದಿ ಇದೆ, ಸೊ ಆ ಕೆಲಸವನ್ನು ಚೂಸ್ ಮಾಡಿಕೊಂಡು ಅದರಲ್ಲಿ ನೆಮ್ಮದಿಯನ್ನು ಹುಡ್ಕೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡೋದು ಬಾಕಿ ಇದೆ. ಸೊ ಹಾಗಾದರೆ ಮುಂದಿನ ವಿಡಿಯೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್.